Hello everyone, I am Pavitra Mallikarjun. In today's session, I am going to discuss about parts of speech. What is parts of speech? ಇವತ್ತಿನ ತರಗತಿಯಲ್ಲಿ ನಾನು parts of speech ಅನ್ನುವಂತಹ ಒಂದು ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. Firstly, what is parts of speech? We have to know the meaning of parts of speech. Each word we use in a sentence is parts of speech. ಅಂದ್ರೇನು? ನಾವು ಒಂದು ದಿನದಲ್ಲಿ ಸಾವಿರಾರು ಗಟ್ಟಲೆ ಇಂಗ್ಲಿಷ್ ಪದಗಳನ್ನ ಬಳಸ್ತೀವಿ, ಕನ್ನಡ ಪದಗಳನ್ನ ಬಳಸ್ತೀವಿ. ಹಂಗಾಗಿ ಎಲ್ಲಾ ನಾವು ಬಳಸುವಂತಹ ಪ್ರತಿಯೊಂದು ವರ್ಡ್ ಕೂಡ, ಪ್ರತಿಯೊಂದು ಪದ ಕೂಡ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ನ ಒಂದು ಪಾರ್ಟ್ ಆಗಿದೆ ಅಂತ ಹೇಳಿ ಇದ್ರ ಅರ್ಥ. ಫಾರ್ ಎಕ್ಸಾಂಪಲ್ ತಗೊಳ್ಳೋಣ. ಪಾರ್ಟ್ ಆಫ್ ಸ್ಪೀಚ್ ಅನ್ನುವಂಥದ್ದು ನಾವು ಮಾತಾಡುವಂತಹ ವರ್ಡ್ ಗಳಿಗೆ ಹೆಂಗೆ ಅನ್ವಯಿಸ್ತದೆ ಅಂತ ಹೇಳ್ಬಿಟ್ಟು ಒಂದು ಸಿಂಪಲ್ ಸೆಂಟೆನ್ಸ್ ತಗೊಂತೀನಿ ನೋಡ್ರಿ. ದ ಸನ್ rises in the east ಅಲ್ವಾ? ಇದರಲ್ಲಿ ನಮಗೆ ಕಾಮನ್ ಆಗಿ ಒಂದು ಸೆಂಟೆನ್ಸ್ ಫಾರ್ಮ್ ಆಗ್ಬೇಕಂತಂದ್ರೆ ಅದರಲ್ಲಿ ಸಬ್ಜೆಕ್ಟ್ ಇರಬೇಕು, ಆಬ್ಜೆಕ್ಟ್ ಇರಬೇಕು, ಮತ್ತೆ ವರ್ಬ್ ಇರಬೇಕು. ಈ ಮೂರು ಟಾಪಿಕ್ ಕಂಪಲ್ಸರಿ ಒಂದು ಸೆಂಟೆನ್ಸ್ ಅಲ್ಲಿ ಇರಬೇಕು. ಅವಾಗ ಮಾತ್ರ ನಾವು ಅದನ್ನ ಇಂಗ್ಲಿಷ್ ಅಲ್ಲಿ ಒಂದು ಕಂಪ್ಲೀಟ್ ಸೆಂಟೆನ್ಸ್, ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ ಅಲ್ವಾ? ದ ಸನ್ ರೈಸಸ್ ಇನ್ ದ ಈಸ್ಟ್. ಇದರಲ್ಲಿ ನೋಡ್ರಿ, ದ ಸನ್ ರೈಸಸ್ ಇನ್ ದ ಈಸ್ಟ್. ಇಷ್ಟು ವರ್ಡ್ಸ್ ಈ ಪದದಲ್ಲಿ ಇದಾವೆ. ದ ಅನ್ನುವಂಥದ್ದು ಒಂದು ಆರ್ಟಿಕಲ್ ಆಗಿದೆ. ಸನ್ ಅನ್ನುವಂಥದ್ದು ಒಂದು ನೌನ್ ಅನ್ನುವಂತ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಗೆ ಸೇರುತ್ತೆ. ರೈಸಸ್ ಅನ್ನುವಂಥದ್ದು ಒಂದು ವರ್ಬ್ ಆಗಿದೆ. ಇನ್ ಅನ್ನುವಂಥದ್ದು ಪ್ರಿಪೋಸಿಷನ್. ದ ಅನ್ನುವಂಥದ್ದು ಅಗೈನ್ ಆರ್ಟಿಕಲ್ ಆಗಿದೆ. ಈಸ್ಟ್ ಅನ್ನುವಂಥದ್ದು ಒಂದು ಡೈರೆಕ್ಷನ್ ಅನ್ನ ತೋರಿಸುವಂತ ವರ್ಡ್ ಆಗಿದ್ದು ಇದು ಒಂದು ನೌನ್ ಅಂತ ಅನಿಸ್ಕೊಳ್ಳುತ್ತೆ. ಈ ರೀತಿಯಾಗಿ ನಾವು ಡೈಲಿ ಯೂಸ್ ಮಾಡುವಂತಹ ಪದಗಳಲ್ಲೇ ಕೂಡ ಸಾವಿರಾರು ಪದಗಳಾಗಿದ್ದು ಈ ಪ್ರತಿಯೊಂದು ಪದ ಕೂಡ ಪಾರ್ಟ್ಸ್ ಆಫ್ ಸ್ಪೀಚ್ ನ ಒಂದು ಪಾರ್ಟ್ ಆಗಿರುತ್ತೆ. ಈಗ ಹೌ ಮೆನಿ ಪಾರ್ಟ್ಸ್ ಆಫ್ ಸ್ಪೀಚ್ ಆರ್ ದೇರ್ ಇನ್ ಇಂಗ್ಲಿಷ್? ದೇರ್ ಆರ್ 8 types of parts of speeches are there. Which are they? ಒಟ್ಟು 8 ರೀತಿಯಾದಂತಹ ಪಾರ್ಟ್ಸ್ ಆಫ್ ಸ್ಪೀಚ್ ಗಳು ಇದಾವೆ. ಅವು ಯಾವ್ಯಾವು ಅಂತ ಹೇಳಿದ್ರೆ, ಮೊದಲನೇದಾಗಿ ನೌನ್, ಎರಡನೇದು ಸೆಕೆಂಡ್ ಒನ್ ಪ್ರನೌನ್, ಥರ್ಡ್ ಒನ್ ವರ್ಬ್, ಫೋರ್ತ್ adverb, fifth adjective, sixth preposition, seventh conjunction, eighth interjection. ಈ ರೀತಿಯಾಗಿ 8 ಪಾರ್ಟ್ಸ್ ಆಫ್ ಸ್ಪೀಚ್ ನಮಗೆ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಸಿಗ್ತವೆ. ನೌ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಒನ್ ಬೈ ಒನ್ ಡೀಪ್ಲಿ. ಈಗ ನೋಡ್ರಿ, ನೌನ್ ಒಟ್ಟು 8 ಪಾರ್ಟ್ಸ್ ಆಫ್ ಸ್ಪೀಚ್ ಗಳಿದಾವೆ. ಅವು ಯಾವ್ಯಾವ ಅಂತ ನೋಡ್ರಿ. ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್. ನೋಡ್ರಿ, ಬಹಳಷ್ಟು ಜನ ಕಂಜಂಕ್ಷನ್ ಅನ್ನ ಪ್ರೊನೌನ್ಸ್ ಮಾಡ್ಬೇಕಾದ್ರೆ ಕಂಜಕ್ಷನ್ ಅಂತ ಹೇಳ್ತಿರ್ತಾರೆ. ಅದು ಕಂಜಕ್ಷನ್ ಅಲ್ಲ, ಕಂಜಂಕ್ಷನ್ ಅಂತಾನೆ ಹೇಳ್ಬೇಕು. ಇಲ್ಲಿ ಎನ್ ಅನ್ನ ಮೆನ್ಷನ್ ಮಾಡ್ಲೇಬೇಕು. ಕಂಜಕ್ಷನ್ ಅಲ್ಲ, ಅದು ಕಂಜಂಕ್ಷನ್ ಆಗ್ಬೇಕು. ನೆಕ್ಸ್ಟ್ ಇಂಟರ್ಜೆಕ್ಷನ್. ಲೆಟ್ಸ್ ಲರ್ನ್ ಒನ್ ಬೈ ಒನ್. ಫಸ್ಟ್ಲಿ ನೌನ್ ಅನ್ನ ನೋಡೋಣ. ಮೊದಲನೇದಾಗಿ ನೌನ್ ಅಂತಂದ್ರೆ ಏನು? ಇಟ್ಸ್ ಜಸ್ಟ್ ಆಸ್ ಅ ನೇಮ್. ಹೆಸರೇ ಸೂಚಿಸ್ತಾ ಇರುವಂಗೆ ನೌನ್ ಅಂತಂದ್ರೆ ಏನಂದ್ರೆ ನೇಮಿಂಗ್ ವರ್ಡ್ಸ್. ನೇಮಿಂಗ್ ವರ್ಡ್ಸ್ ಅಂತ ಕರಿತೀವಿ ಸಿಂಪಲ್ ಆಗಿ. ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಇಷ್ಟಿಷ್ಟು ಉದ್ದ ಸೆಂಟೆನ್ಸ್ ಗಳಿರ್ತವೆ. ನಾವು ಅವನ್ನೆಲ್ಲ ಹ್ಯಾಟ್ ಮಾಡ್ಕೊಂತ ಕುಂದ್ರೋದು ಬೇಕಾಗಿಲ್ಲ. ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಅಥವಾ ಕನ್ನಡ ಗ್ರಾಮರ್ ಅಲ್ಲಿ ಏನೇ ತಗೊಂಡ್ರು ಕೂಡ ನಾವು ಟಾಪಿಕ್ಸ್ ಅನ್ನ ಅರ್ಥ ಮಾಡ್ಕೋಬೇಕೇ ಹೊರತು ಬಹ್ಯಾಟ್ ಮಾಡಬಾರ್ದು. ಕಂಟೆಂಟ್ ಅನ್ನ ಅರ್ಥ ಮಾಡ್ಕೊಳ್ರಿ, ಕಂಠಪಾಠ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೌನ್ ಅಂತಂದ್ರೆ ಏನು? ನೇಮಿಂಗ್ ವರ್ಡ್ಸ್. ಇಷ್ಟೇ ಸಾಕು. ನೇಮಿಂಗ್ ವರ್ಡ್ಸ್ ಅಂದ್ರೆ ಏನು? ನಮ್ಮ ಕಣ್ಣಿಗೆ ಕಾಣುವಂತಹ ಎಲ್ಲಾ ವಸ್ತುಗಳು, ಥಿಂಗ್ಸ್, ಆಬ್ಜೆಕ್ಟ್ಸ್, ಪರ್ಸನ್ಸ್, ಅನಿಮಲ್ಸ್, ಪ್ಲೇಸ್, ಇವೆಲ್ಲಾ ಕೂಡ ನೌನ್ಸೇ ಆಗಿರ್ತವೆ. ಯಾವ್ಯಾವ ಆಗಿರ್ತವೆ? ಆಬ್ಜೆಕ್ಟ್ಸ್, ಪರ್ಸನ್, ಥಿಂಗ್, ಅನಿಮಲ್ ಅಲ್ವಾ? ಇವೆಲ್ಲಾ ಕೂಡ ನೌನ್ಸ್ ಆಗಿರ್ತವೆ. ಫಾರ್ ಎಕ್ಸಾಂಪಲ್, ನೌನ್ಗೆ ಎಕ್ಸಾಂಪಲ್ ಕೊಡ್ರಿ ನೋಡೋಣ. ನಿಮ್ ಕಣ್ಣಿಗೆ ಏನ್ ಕಾಣಿಸ್ತಾವೋ ಅವೆಲ್ಲ ನೌನೇ ಆಗಿರ್ತಾವ. ಫಾರ್ ಎಕ್ಸಾಂಪಲ್, ನನ್ನ ಕೈಯಲ್ಲಿ ಪೆನ್ ಇದೆ, ಪೆನ್ ಇದು ಕೂಡ ನೌನ್. ಅಂಡ್ ಬೋರ್ಡ್ ಇದೆ,
ಬೋರ್ಡ್, ಇದು ಕೂಡ ನೌನ್. ಚೇರ್ ಇದೆ, ಚೇರ್, ಇವೆಲ್ಲ ಕೂಡ ನೌನ್. ಇವೆಲ್ಲ ಒಂದು ಆಬ್ಜೆಕ್ಟ್ಸ್ ಆದ್ರೆ ಈಗ ಪರ್ಸನ್ಸ್ ಕೊಡ್ರಿ ನೋಡೋಣ. ಬಾಯ್, ಗರ್ಲ್, ರಾಮ, ಸೀತಾ. These are all example for person. These are all example for things. What about animals? Give some examples for animals. Cat, dog, ಅಲ್ವಾ, ಎಲಿಫೆಂಟ್. ಇವೆಲ್ಲ ಕೂಡ ಈ ನೌನ್ಗೆ ಎಕ್ಸಾಂಪಲ್ ಆಗಿರ್ತದೆ. ಇವಾಗ ನಾನು ಬ್ರೀಫ್ ಆಗಿ ಹೇಳ್ಕೊಂತ ಹೋಗ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಒಂದೊಂದು ಟಾಪಿಕ್ ಅನ್ನ ತಗೊಂಡು ನಾನು ಡೆಪ್ತ್ ಆಗಿ ಹೇಳ್ತೀನಿ. ಡಿಫ್ರೆಂಟ್ ಕೈಂಡ್ಸ್ ಆಫ್ ನೌನ್ಸ್, ಪ್ರೊನೌನ್ಸ್, ವರ್ಬ್ಸ್ ಎಲ್ಲ ಇದಾವೆ, ಅವನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಈಗ ಬ್ರೀಫ್ ಆಗಿ 8 ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಒಂದು ಕ್ವಿಕ್ ಲುಕ್ ಅನ್ನ ನೋಡ್ಕೊಂಡು ಹೋಗೋಣ. ದಿಸ್ ಈಸ್ ಆಲ್ ಅಬೌಟ್ ನೌನ್. ನೌನ್ ಅಂದ್ರೆ ಏನು? ವಾಟ್ ಈಸ್ ಮೀನ್ ಬೈ ನೌನ್? ನೌನ್ ಈಸ್ ಅ ನೇಮಿಂಗ್ ವರ್ಡ್. ಇಟ್ ಡಿನೋಟ್ಸ್ ನೇಮ್ಸ್ ಆಫ್ persons, things, animals, places, etc. Place, for example for place, Rampura, Ballari. These are all about noun. Examples for noun. Is it clear? Next, second one is pronoun. Second one is pronoun. What is pronoun? Pronoun is a word which is used instead of noun. Instead of noun. ಅಂದ್ರೇನು? ನಾಮಪದದ ಬದಲಿಗೆ ಅನ್ನುವಂತಹ ಅರ್ಥ ಕೊಡುತ್ತೆ. ನಾಮಪದವನ್ನ ಎಲ್ಲೆಲ್ಲಿ ಬಳಸ್ತೀವಲ್ಲ ಅದರ ಬದಲಾಗಿ ಬಳಸುವಂತಹ ಪದಗಳೇ ನಮಗೆ ಪ್ರೊನೌನ್ಸ್ ಆಗಿರ್ತವೆ. ಇಂಗ್ಲಿಷ್ ಅಲ್ಲಿ ನಾವು ಬೇಸಿಕಲಿ ಪ್ರೊನೌನ್ಸ್ ಅನ್ನ ಎಂತೆಂತ ಪ್ರೊನೌನ್ಸ್ ಬಳಸ್ತೀವಿ? ಎಕ್ಸಾಂಪಲ್ಸ್ ನೋಡೋದಾದ್ರೆ ಐ, ವಿ, ಯು, ದೇ, ಹಿ, ಶಿ, ಇಟ್ ಅಲ್ವಾ? ಇವೆಲ್ಲ ಕೂಡ ಮೇನ್ ನಾವು ಡೈಲಿ ಯೂಸ್ಗೆ ಬಳಸುವಂತಹ ಒಂದು ಪ್ರೊನೌನ್ಸ್ ಆಗಿರ್ತವೆ. ವಾಟ್ ಈಸ್ ಪ್ರೊನೌನ್? ಪ್ರೊನೌನ್ ಈಸ್ ಅ ವರ್ಡ್ ವಿಚ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್. ಪ್ರೊನೌನ್ ಒಂದು ಪದವಾಗಿದ್ದು ಇದು ನಾಮಪದದ ಬದಲಿಗೆ ಬಳಸುವಂತಹ ಒಂದು ಪದವಾಗಿದೆ. ಹಂಗಂತ ಹೇಳಿದ್ರೆ ಪ್ರೊನೌನ್. ಪ್ರೊನೌನ್ ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ವರ್ಬ್. ಇದರಲ್ಲೇ ಕೂಡ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರೊನೌನ್ಸ್ ಇದಾವು, ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಥರ್ಡ್ ಒನ್, verb. What is verb? Verb is an action word. An action word. ಆಕ್ಷನ್ ಅಂದ್ರೆ ಗೊತ್ತಿದೆ, ನಾನು ಕೈ ಮೂವ್ಮೆಂಟ್ ಮಾಡ್ತೀನಿ, ಕಾಲ್ ಮೂವ್ಮೆಂಟ್ ಮಾಡ್ತೀನಿ, ವಾಕ್ ಮಾಡ್ತೀನಿ, ಜಂಪ್ ಮಾಡ್ತೀನಿ, ಸಿಂಗ್ ಮಾಡ್ತೀನಿ ಅಲ್ಲ, ಸ್ಲೀಪ್. ಇವೆಲ್ಲ ಕೂಡ ಆಕ್ಷನ್ ವರ್ಡ್ಸ್ ಆಗಿರ್ತವೆ. ಆಕ್ಷನ್ ಅಂತಂದ್ರೆ ಏನು? ಇಲ್ಲಿ ಒಂದು ಕ್ರಿಯೆಯನ್ನ ಸೂಚಿಸಬೇಕು, ಕೆಲಸ ಆಗಿದೆ ಅನ್ನುವಂಥದ್ದನ್ನ ನಮ್ಗೆ ಹೇಳ್ಬೇಕು. ಅದನ್ನ ನಾವು ವರ್ಬ್ ಅಂತ ಕರಿತೀವಿ. ಎಕ್ಸಾಂಪಲ್, ಜಂಪ್. ಜಂಪ್ ಅಂದ್ರೆ ವರ್ಕ್ ತಾನೆ. ಸ್ಕಿಪ್. ಸ್ಕಿಪ್ ಅಂದ್ರೆ ಸ್ಕಿಪ್ಪಿಂಗ್ ಆಡ್ತಾರಲ್ಲ ಹುಡುಗರೆಲ್ಲರೂ, ಜಂಪಿಂಗ್, ಸ್ಕಿಪ್ಪಿಂಗ್, ಡಾನ್ಸ್, ಈಟ್, ಸ್ಲೀಪ್, ಇವೆಲ್ಲ ಕೂಡ ವರ್ಬ್ಸ್ ಆಗಿರ್ತವೆ. ವರ್ಬ್ಸ್ ಮೀನ್, ವರ್ಬ್ ಇಸ್ ನಥಿಂಗ್ ಬಟ್ ಆಕ್ಷನ್ ವರ್ಡ್. ಇಟ್ ಶೋಸ್ ಆಕ್ಷನ್ಸ್ ಅಲ್ವಾ? ಇವು ನೆಕ್ಸ್ಟ್ ಸ್ಟೇಟ್ ಆಫ್ ಬೀಯಿಂಗ್ಸ್. ವರ್ಬ್ಸ್ ಅಲ್ಲಿ ಕೂಡ ಡಿಫ್ರೆಂಟ್ ಕೈಂಡ್ಸ್, ಮೇನ್ ವರ್ಬ್, ಹೆಲ್ಪಿಂಗ್ ವರ್ಬ್, ಆಮೇಲೆ ಈಗ ಮಾಡಲ್ ವರ್ಬ್ಸ್, ಆಕ್ಸಿಲರೀಸ್ ವರ್ಬ್ಸ್, ಇವೆಲ್ಲ ಕೂಡ ಬರ್ತವೆ. ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅವೆಲ್ಲ ಡೀಟೇಲ್ ಆಗಿ ಹೇಳ್ತೀನಂತೆ. ನೆಕ್ಸ್ಟ್ ಆಡ್ವರ್ಬ್. ಆಡ್ವರ್ಬ್ ಅಂದ್ರೆ ಏನು? ಈಗಾಗಲೇ ನಾವು ವರ್ಬ್ ಅಂತ ನೋಡಿದ್ವಿ. ವಾಟ್ ಈಸ್ ವರ್ಬ್? ವರ್ಬ್ ಈಸ್ ಅನ್ ಆಕ್ಷನ್ ವರ್ಡ್. ಆಕ್ಷನ್ ಅಲ್ವಾ? ವರ್ಬ್ ಅಂತಂದ್ರೆ ಆಕ್ಷನ್ ವರ್ಡ್ ಅಂತ ಹೇಳಿದೆ. ಈ ಆಕ್ಷನ್ ಹೆಂಗ್ ನಡೀತು, ಹೌ ಇಟ್ ಆಕ್ಟ್ಸ್ ಅಲ್ವಾ? ಹೌ ಅಂತ ಹೇಳೋದು, ವೆನ್ ಅಂತ ಹೇಳೋದು, ವೇರ್ ಅಂತ ಹೇಳೋದು ನಮ್ಗೆ ಅಡ್ವರ್ಬ್ ಆಗ್ತದೆ. ಸೊ ಇದಕ್ಕೆ ಡೆಫಿನೇಷನ್ ಏನ್ ಹೇಳೋದು? ಇಟ್ ಗಿವ್ಸ್ ಮೋರ್ ಇನ್ಫಾರ್ಮೇಶನ್ ಅಬೌಟ್ ಏನು ವರ್ಬ್ ಅಲ್ವಾ? ವರ್ಬಿನ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಟ್ರೆ ನಾವು ಅದಕ್ಕೆ ಅಡ್ವರ್ಬ್ ಅಂತ ಕರಿತೀವಿ. ನಾವ್ ಯಾವಾಗ್ಲೂ ಕೂಡ ಅರ್ಥ ಮಾಡ್ಕೊಂಡು ಇಂಗ್ಲಿಷ್ ಗ್ರಾಮರ್ ಅನ್ನಾಗ್ಲಿ ಕನ್ನಡ ಗ್ರಾಮರ್ ಅನ್ನಾಗ್ಲಿ ಓದ್ಬೇಕು. ಕಂಠಪಟ ಮಾತ್ರ ಮಾಡಕ್ ಹೋಗ್ಬಾರ್ದು. ಈಗ ನೋಡ್ರಿ, ವರ್ಬ್ ಅಡ್ವರ್ಬ್ ಬಹಳಷ್ಟು ಜನ ಕನ್ಫ್ಯೂಸ್ ಆಗ್ತಿರ್ತಾರೆ. ಯಾಕೆ? ಅವ್ರಿಗೆ ಮೀನಿಂಗ್ ಗೊತ್ತಿರಲ್ಲ
ಅಲ್ವಾ. ವರ್ಬ್ ಅಂದ್ರೆ ಆಕ್ಷನ್ ವರ್ಡ್. ಅಡ್ವರ್ಬ್, ಇದಕ್ಕೆ ಎಡಿ ಸೇರಿಸಿದೀವಿ ನಾವು. ಅಡ್ವರ್ಬ್ ಅಂದ್ರೇನು, ವರ್ಬ್ ಹೆಂಗ್ ನಡೀತು, ಆ ಕೆಲಸ ಹೆಂಗ್ ನಡೀತು ಅಂತ ಹೇಳೋದಕ್ಕೆ ನಾವು ಅಡ್ವರ್ಬ್. ಇದಕ್ಕೆ ಡೆಫಿನೇಷನ್ ಹೇಳೋದಾದ್ರೆ ಇಟ್ ಗಿವ್ಸ್ ಮೋರ್ ಇನ್ಫಾರ್ಮೇಶನ್ ಅಬೌಟ್ ವರ್ಬ್ ಅಂತ ಹೇಳ್ತೀವಿ. ಅಂದ್ರೇನು, ವರ್ಬಿನ ಬಗ್ಗೆ, ಕ್ರಿಯೆಯ ಬಗ್ಗೆ ಹೆಚ್ಚು ಮಾಹಿತಿಯನ್ನ ಕೊಡೋದೇ ನಮಗೆ ಅಡ್ವರ್ಬ್. ವರ್ಬಿನ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಟ್ರೆ ನಾವು ಅದಕ್ಕೆ ಅಡ್ವರ್ಬ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, he drives he drives slowly ಅಲ್ವಾ. she speaks nicely ಅಲ್ವಾ. ಈ ರೀತಿ ಸ್ಲೋಲಿ, ನೈಸ್ಲಿ, ಈ ರೀತಿ ಇರುವಂತಹ ವರ್ಡ್ಸ್ ಗಳೆಲ್ಲ ಕೂಡ ನಮಗೆ ಅಡ್ವರ್ಬ್ಸ್ ಆಗ್ತವೆ. ಈ ಡ್ರೈವ್ಸ್ ಅನ್ನುವಂತಹ ಒಂದು ವರ್ಬ್ ಇದೆ ನೋಡ್ರಿ. ಅಂದ್ರೇನು, ಚಾಲನೆ ಮಾಡ್ತಿದ್ದಾರೆ ಯಾವ್ದೋ ಒಂದು ಕಾರನ್ನು ಅಲ್ವಾ. ಆ ಕಾರನ್ನ ಹೆಂಗೆ ಡ್ರೈವ್ ಮಾಡ್ತಿದ್ದಾನೆ, ಸ್ಲೋ ಆಗಿ ಡ್ರೈವ್ ಮಾಡ್ತಿದ್ದಾನೆ. ಸೊ ಈ ಕ್ರಿಯೆ ಹೆಂಗ್ ನಡೀತಾ ಇದೆ, ನಿಧಾನಕ್ಕೆ ನಡೀತಾ ಇದೆ ಅಂತ ಹೇಳೋದಕ್ಕೆ ನಾವು ಅಡ್ವರ್ಬ್ ಅಂತ ಕರಿತೀವಿ. ಸ್ಪೀಕ್ಸ್, ಅವಳು ಮಾತಾಡ್ತಿದ್ದಾಳೆ. ಹೆಂಗ್ ಮಾತಾಡ್ತಿದ್ದಾಳೆ, ತುಂಬಾ ನೈಸ್ ಆಗಿ ಮಾತಾಡ್ತಿದ್ದಾಳೆ. ಮಾತಾಡೋದ್ರಿಂದ ಖುಷಿ ಸಿಗುತ್ತೆ ಇನ್ನೊಬ್ರಿಗೆ, ಆ ರೀತಿ ಮಾತಾಡ್ತಿದ್ದಾಳೆ. ಸೊ ಈ ರೀತಿಯಾಗಿ ಕ್ರಿಯೆಯ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಟ್ರೆ ಅದು ಅಡ್ವರ್ಬ್ ಆಗುತ್ತೆ. ನೆಕ್ಸ್ಟ್ ಅಡ್ಜೆಕ್ಟಿವ್. ಅಡ್ವರ್ಬ್ ಆಯ್ತು, ಈಗ ಅಡ್ಜೆಕ್ಟಿವ್. ಇದು ಸೇಮ್ ಅಡ್ವರ್ಬ್ ಇದ್ದಂಗೆ ಕೂಡ, ಇದಕ್ಕೆ ನಾವು ಅಡ್ ಸೇರಿಸಿದೀವಿ. ಆದ್ರೆ ಅಡ್ಜೆಕ್ಟಿವ್ ಅನ್ನುವಂತ ಒಂದು ಎಕ್ಸ್ಟ್ರಾ ವರ್ಡ್ ಬಂದಿದೆ. ಸೊ ಈಗ ಅಡ್ಜೆಕ್ಟಿವ್ ಅಂದ ತಕ್ಷಣ ನಮಗೆ ನೌನ್ ನೆನಪಿಗೆ ಬರ್ಬೇಕು ಅಲ್ವಾ. ಅಡ್ಜೆಕ್ಟಿವ್ಗೆ ಏನಂತ ಡೆಫಿನೇಷನ್ ಹೇಳೋದಾದ್ರೆ, ಇಟ್ ಗಿವ್ಸ್ ಮೋರ್ ಇನ್ಫಾರ್ಮೇಶನ್ ಅಬೌಟ್ ವಾಟ್, ಇಟ್ ಗಿವ್ಸ್ ಮೋರ್ ಇನ್ಫಾರ್ಮೇಶನ್ ಅಬೌಟ್ ನೌನ್ ಆರ್ ಪ್ರೊನೌನ್ ಅಲ್ವಾ. ನೋಡ್ರಿ, ವರ್ಬ್ಗಾದ್ರೆ, ಅಡ್ವರ್ಬ್ಗಾದ್ರೆ ವರ್ಬ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡುತ್ತೆ. ಅಡ್ಜೆಕ್ಟಿವ್ ಆದ್ರೆ ನೌನ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತದೆ. ಇದೆ ಅಡ್ಜೆಕ್ಟಿವ್ ಮತ್ತೆ ಅಡ್ವರ್ಬ್ ಅನ್ನ ಕೂಡ ಬಹಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂತೀರಿ. ವರ್ಬ್ ಅಂತಂದ್ರೆ ಅಂದ ತಕ್ಷಣ ನಿಮಗೆ ಆಕ್ಷನ್ ನೆನಪಿಗೆ ಬರ್ಬೇಕು. ವರ್ಬ್ ಬಂದ ತಕ್ಷಣ ಆಕ್ಷನ್. ಅಡ್ಜೆಕ್ಟಿವ್ ಅಂದ ತಕ್ಷಣ ನೌನ್ ನೆನಪಿಗೆ ಬರ್ಲಿ. ಫಾರ್ ಎಕ್ಸಾಂಪಲ್, ಇಟ್ ಈಸ್ ಅ ಬ್ಯೂಟಿಫುಲ್ ಫ್ಲವರ್. ಫ್ಲವರ್ ಅನ್ನೋದೇನಿಲ್ಲಿ ನೌನ್. ಬ್ಯೂಟಿಫುಲ್ ಅಂದ್ರೆ ಏನು, ಇದು ಹೆಂಗಿದೆ ಫ್ಲವರ್ ಅನ್ನೋದನ್ನ ಹೇಳ್ತಾ ಇದೆ ಅಲ್ವಾ. ಫ್ಲವರ್ ಯಾವ ರೀತಿ ಇದೆ, ಬ್ಯೂಟಿಫುಲ್ ಆಗಿದೆ, ಸುಂದರವಾಗಿದೆ ಈ ಫ್ಲವರ್ ಅಂತ ಹೇಳೋದಕ್ಕೆ ನಾವು ಬ್ಯೂಟಿಫುಲ್ ಅನ್ನೋಂತ ವರ್ಡ್ ಅನ್ನ ತಗೊಂಡಿದೀವಿ. ಸೊ ಈ ಬ್ಯೂಟಿಫುಲ್ ಅನ್ನೋದು ಯಾವ ವರ್ಡ್ ಆಗುತ್ತಂಗಾದ್ರೆ ಅಡ್ಜೆಕ್ಟಿವ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಇಟ್ ಈಸ್ ಎ ಕಾಸ್ಟ್ಲಿ ಡ್ರೆಸ್ ಅಲ್ವಾ. ಇದು ಒಂದು ಕಾಸ್ಟ್ಲಿ ಡ್ರೆಸ್. ಡ್ರೆಸ್ ಅನ್ನುವಂಥದ್ದು ನೌನ್. ಕಾಸ್ಟ್ಲಿ ಅನ್ನುವಂಥದ್ದು ಈ ಡ್ರೆಸ್ ಎಷ್ಟು ರೇಟ್ ಬಿತ್ತಪ್ಪ ಅಂತ ಹೇಳ್ತೀವಲ್ಲ, ಅದು ವರ್ಬ್ ಅಲ್ಲ. ನೋಡ್ರಿ, LY ಅಂತ ಬಂದ ತಕ್ಷಣ ಬಹಳಷ್ಟು ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. LY ಅಂತ ಬಂದ್ರೆ ಅದು ಅಡ್ವರ್ಬ್ ಅಂತ ಖಂಡಿತ ಅನ್ಕೊಳಕ್ ಹೋಗ್ಬೇಡ್ರಿ. ನೀವು ಸ್ಟೇಟ್ಮೆಂಟ್ ಅನ್ನ ನೋಡ್ರಿ, ಅದು ನೌನ್ ಅನ್ನ ಡಿಸ್ಕ್ರೈಬ್ ಮಾಡ್ತೈತೋ ಅಥವಾ ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡ್ತೈತೋ ಅನ್ನೋದನ್ನ ಐಡೆಂಟಿಫೈ ಮಾಡ್ಕೊಂಡು ಆಮೇಲೆ ಅದು ವರ್ಬ್ ಅಡ್ವರ್ಬ್ ಅಂತ ಹೇಳಿ ನೀವು ಅರ್ಥ ಮಾಡ್ಕೊಂಡು ಆನ್ಸರ್ ನ ಟಿಕ್ ಮಾಡ್ರಿ. ಈಗ ಡ್ರೆಸ್ ಅನ್ನುವಂಥದ್ದು ವರ್ಬ್ ಅಥವಾ ನೌನಾ? ಎಸ್, ನೌನ್ ಆಗಿದೆ. ನೌನ್ ಬಗ್ಗೆ ಹೆಂಗಿದೆ, ಆ ಡ್ರೆಸ್ ತುಂಬಾ ಕಾಸ್ಟ್ಲಿ ಆಗಿದೆ, ಅದ್ರ ರೇಟ್ ಬಹಳಷ್ಟು ಜಾಸ್ತಿ ಇದೆ, ಹಂಗಾಗಿ ಇದು ಅಡ್ಜೆಕ್ಟಿವ್ ಆಗುತ್ತೆ, ಅಡ್ವರ್ಬ್ ಆಗಲ್ಲ. LY ಅಂತ ಬಂದ ತಕ್ಷಣ ಬಹಳಷ್ಟು ಜನ ಅಡ್ವರ್ಬ್ ಅನ್ಕೋತೀರಿ. ಆ ರೀತಿ ಅನ್ಕೋಬಾರ್ದು. ಅಡ್ವರ್ಬ್ ಅಂದ್ರೆ ವರ್ಬ್ ನ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ಬೇಕು. ಅಡ್ಜೆಕ್ಟಿವ್ ಅಂದ್ರೆ ನೌನ್ ನ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕು. ನೆಕ್ಸ್ಟ್ ಪ್ರಿಪೋಸಿಷನ್. ಪ್ರಿಪೋಸಿಷನ್ ಅಂದ್ರೆ ಏನು ನೋಡ್ರಿ, ಪ್ರಿಪೋಸಿಷನ್. ಪ್ರಿ ಅಂದ್ರೆ ಏನು, ಮುಂಚಿತವಾಗಿ. ಪೊಸಿಷನ್ ಅಂದ್ರೆ ಅಲ್ಲಿ ಒಂದು ಪ್ಲೇಸ್ ಇರ್ಬೇಕಲ್ಲ, ಅದು ಯಾವ ಪ್ಲೇಸ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಇದನ್ನ ನಾನು ಒಂದು ಸೆಂಟೆನ್ಸ್ ನ ಮುಖಾಂತರ ನಿಮಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡ್ರಿ, ದ ಬುಕ್ ಈಸ್ ಆನ್ ದ ಟೇಬಲ್. ಇದನ್ನ ನಾವು 1ನೇ ಕ್ಲಾಸ್ ಇದ್ದಾಗಿಂದ ಕೂಡ ಈ ಸೆಂಟೆನ್ಸ್ ಅನ್ನ ಕಲ್ತ್ಕೊಂತ ಬಂದೀವಿ. ಈಗ ಇದರಲ್ಲಿ ಪ್ರಿಪೋಸಿಷನ್ ವರ್ಡ್, ದ ಬುಕ್ ಅನ್ನೋದು ಸಬ್ಜೆಕ್ಟ್ ಇದೆ, ಈಸ್ ಅನ್ನೋದು ಒಂದು ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ, ಆನ್ ಅನ್ನುವಂಥದ್ದು ಪ್ರಿಪೋಸಿಷನ್, ದ ಟೇಬಲ್ ಅನ್ನುವಂಥದ್ದು ಕೂಡ ನೌನ್ ಆಗುತ್ತೆ.
ಅಲ್ವಾ? ಸೊ ಈ ಆನ್ ಅನ್ನುವಂತ ವರ್ಡ್ ಅನ್ನ ಈಗ ನಾನು ತೆಗೆದಾಕ್ಬಿಡ್ತೀನಿ. ಅವಾಗ ಏನಾಗುತ್ತೆ ನೋಡ್ರಿ, ದ ಬುಕ್ ಈಸ್ ದ ಟೇಬಲ್. ಏನು? ದ ಬುಕ್ ಈಸ್ ದ ಟೇಬಲ್. ಅದ್ರ ಮೀನಿಂಗ್ ಏನು? ದ ಬುಕ್ಕೇ ಟೇಬಲ್. ಟೇಬಲ್ಗೂ ಬುಕ್ಗೂ ಯಾವುದೇ ರೀತಿಯಾದಂತಹ ಒಂದು ವ್ಯತ್ಯಾಸ ಇಲ್ಲ. ಬುಕ್ಕೇ ಟೇಬಲ್, ಟೇಬಲ್ಲೇ ಬುಕ್, ಆ ರೀತಿ. ಸೊ ಇವಾಗ ನಾವು ಆನ್ ಅನ್ನುವಂತಹ ವರ್ಡ್ ಅನ್ನ ಹಾಕಿದಾಗ, ಪ್ರಿಪೋಸಿಷನ್ ಅನ್ನ ಹಾಕಿದಾಗ, ದ ಬುಕ್ ಈಸ್ ಆನ್ ದ ಟೇಬಲ್ ಅಂದ್ರೆ ಆ ಬುಕ್ ಅನ್ನುವಂಥದ್ದು ಟೇಬಲ್ ಮೇಲೆ ಇದೆ ಅಂತ ಹೇಳಿ ಅರ್ಥ. ಇದು ಪ್ರಿಪೋಸಿಷನ್ ಇರುವಂತಹ ವ್ಯಾಲ್ಯೂ ಅಲ್ವಾ? ನೋಡ್ರಿ, ಪ್ರತಿಯೊಂದು ಪಾರ್ಟ್ಸ್ ಆಫ್ ಸ್ಪೀಚ್ ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ವಹಿಸುತ್ತೆ. ನಮ್ಮ ಸ್ಪೀಕಿಂಗ್ ಅಲ್ಲಾಗಿರ್ಬೋದು, ರೈಟಿಂಗ್ ಆಗಿರ್ಬೋದು. ಅರ್ಥ ಆಯ್ತಲ್ಲ? ಈಗ ಪ್ರಿಪೋಸಿಷನ್ ಅಂದ್ರೆ ಏನು? Preposition is a word. It shows place or direction or movement of two objects. ನೌನ್ ಅಂತ ಕೂಡ ನಾವು ಅದನ್ನ ಮೆನ್ಷನ್ ಮಾಡ್ಬೋದು. ನೋಡ್ರಿ, ಎರಡು ಆಬ್ಜೆಕ್ಟ್ ಇದಾವೆ, ಎರಡು ನೌನ್ ಅಂತ ಅರ್ಥ ಮಾಡ್ಕೊಳ್ರಿ ನೀವು. ಆಬ್ಜೆಕ್ಟ್ ಅಂತಾದ್ರೆ ಹೇಳ್ಬೋದು ಅಥವಾ ನೌನ್ ಅಂತಾದ್ರೆ ಹೇಳ್ಬೋದು. ಎರಡು ನೌನ್ಗಳ ಮಧ್ಯೆ ಯಾವ್ಯಾವ ವಸ್ತು ಯಾವ್ಯಾವ ಪ್ಲೇಸ್ ಅಲ್ಲಿ ಇದೆ, ಯಾವ್ಯಾವ ನೌನ್ ಯಾವ್ಯಾವ ಪ್ಲೇಸ್ ಅಲ್ಲಿ ಇದೆ ಅನ್ನೋಂಥದ್ದು ನಮ್ಗೆ ಹೇಳ್ಕೊಡುವಂತದ್ದೇ ಪ್ರಿಪೋಸಿಷನ್. ಅದು ಪ್ಲೇಸ್ ಅಷ್ಟೇ ತೋರಿಸ್ತದ? ಈಗ ನೋಡ್ರಿ, ಈ ಆನ್ ಅನ್ನುವಂಥ ವರ್ಡ್ ಪ್ಲೇಸ್ ಅನ್ನ ತೋರಿಸ್ತಿದೆ. ಹಂಗೆ ಕೆಲವು ಸಲ ಐ ವೆಂಟ್ ಟು ದಿ ಮಾರ್ಕೆಟ್. ನೋಡ್ರಿ, ಇವೆಲ್ಲ ಕೂಡ ನಾವು ಸಣ್ಣವರಿದ್ದಾಗಿಂದ ಕಲ್ತ್ಕೊಂತ ಬಂದಿರುವಂತಹ ಒಂದು ಸೆಂಟೆನ್ಸ್ ಗಳೇ ಆಗಿರ್ತವೆ. ಇಲ್ಲಿ ಟು ಅನ್ನುವಂಥದ್ದೇನು ಡೈರೆಕ್ಷನ್ ತೋರಿಸಿದೆ. ನಾನು ಯಾವ ಕಡೆ ಹೋಗ್ತಾ ಇದ್ದೀನಿ? ಮಾರ್ಕೆಟ್ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ಆ ರೀತಿಯಾಗಿ ನಮಗೆ ಕೆಲವೊಂದು ಸಲ ಪ್ರಿಪೋಸಿಷನ್, ಒಂದೇ ಪ್ರಿಪೋಸಿಷನ್ 2-3 ರೋಲ್ಸ್ ಅನ್ನ ಕೂಡ ಇಲ್ಲಿ ಮಾಡಬಹುದಾಗಿರುತ್ತೆ. ಈಗ ಟು ಅನ್ನೋದು ಇಲ್ಲಿ ಪ್ರಿಪೋಸಿಷನ್. ಕೆಲವು ಪ್ರಿಪೋಸಿಷನ್ಗೆ ಎಕ್ಸಾಂಪಲ್ಸ್ ಕೊಡೋದಾದ್ರೆ ಇನ್, ಆಮೇಲೆ ಅಂಡರ್, ಬಿನೀತ್, ಆಮೇಲೆ ಇಂಟು, ಇನ್ನು ಸಾಕಷ್ಟು ಅಬೋವ್, ಬಿಲೋ, ಈ ತರ ನಾವು ಸಾವಿರಾರು ಪ್ರಿಪೋಸಿಷನ್ ಗಳನ್ನ ಎಕ್ಸಾಂಪಲ್ಸ್ ಆಗಿ ಕೊಡ್ಬೋದು. ಆದ್ರೆ ನಾವು ಸೆಂಟೆನ್ಸ್ ಅನ್ನ ಕಂಪ್ಲೀಟ್ ಮಾಡ್ಬೇಕಾದ್ರೆ ಆ ಸೆಂಟೆನ್ಸ್ ಗೆ ಮೀನಿಂಗ್ ಏನ್ ಕೊಡ್ಬೇಕು ಅಂತ ಫಸ್ಟ್ ಅರ್ಥ ಮಾಡ್ಕೊಂಡು ಅದಾದ್ಮೇಲೆ ನಾವು ಪ್ರಿಪೋಸಿಷನ್ಸ್ ಅನ್ನ ಬರಿಬೇಕಾಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಪ್ರಿಪೋಸಿಷನ್. ನೆಕ್ಸ್ಟ್, ಕಂಜಂಕ್ಷನ್. 7 ಕಂಜಂಕ್ಷನ್. ಕಂಜಂಕ್ಷನ್ ಅಂತಂದ್ರೇನು? ಜಂಕ್ಷನ್ ಅಂದ್ರೆ ಏನು? 2-3 ದಾರಿಗಳನ್ನ ಈ ರೀತಿ, ಇಲ್ಲೊಂದ್ ದಾರಿ ಇದೆ, ಇಲ್ಲೊಂದ್ ದಾರಿ ಇದೆ, ಇಲ್ಲೊಂದ್ ದಾರಿ ಇದೆ, ಇಲ್ಲೊಂದ್ ದಾರಿ ಇದೆ, ಈ ರೀತಿಯಾಗಿ ಎಲ್ಲಾ ಕಡೆಯಿಂದ ದಾರಿಗಳನ್ನ ನಾವ್ಗೆ ಜಾಯಿನ್ ಮಾಡುವಂತಹ ಒಂದು ಪ್ಲೇಸ್ ಏನಿದೆ ಅಲ್ಲ, ಅದನ್ನ ಜಂಕ್ಷನ್ ಅಂತ ಕರಿತೀವಿ. ಅಂದ್ರೇನು? ಇಲ್ಲಿ ಇಟ್ ಜಾಯಿನ್ಸ್, ಸಿಂಪಲ್ ಆಗಿ ಹೇಳೋದಾದ್ರೆ ಇಟ್ ಜಾಯಿನ್ಸ್ ಟು ವರ್ಡ್ಸ್ ಆರ್ 2 sentences ಅಂತ ಕರಿತೀವಿ. ಇಟ್ ಜಾಯಿನ್ಸ್ 2 words or 2 sentences ಅಂದ್ರೇನು? ಕಂಜಂಕ್ಷನ್ ಅಂದ್ರೆ 2 ಪದ ಅಥವಾ 2 ವಾಕ್ಯಗಳನ್ನ ಜೋಡಣೆ ಮಾಡುವಂತದಕ್ಕೆ ನಾವು ಕಂಜಂಕ್ಷನ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಕಂಜಂಕ್ಷನ್ಗೆ ರವಿ ಅಂಡ್ ರಾಜು ಆರ್ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ರವಿ ಮತ್ತೆ ರಾಜು ಇಬ್ರು ಇದ್ದಾರೆ, ಅವ್ರನ್ನ ಜಾಯಿನ್ ಮಾಡ್ಬೇಕಲ್ಲ. ಅವಾಗ ನಾವ್ ಎಂತ ವರ್ಡ್ ಅನ್ನ ತಗೊಂಡಿದೀವಿ? ಇಲ್ಲಿ ಅಂಡ್ ಅನ್ನುವಂತಹ ಒಂದು ಕಂಜಂಕ್ಷನ್ ವರ್ಡ್ ಅನ್ನ ತಗೊಂಡಿದೀವಿ. ಈ ರೀತಿಯಾಗಿ 2 ಪದಗಳನ್ನ ಜೋಡಣೆ ಮಾಡ್ಬೇಕು. ಅಥವಾ ಈಗ ನೋಡ್ರಿ, ಐ ಡೋಂಟ್ ಕಮ್ ಟು ಸ್ಕೂಲ್ ಬಿಕಾಸ್ ಐ ಆಮ್ ಸಿಕ್. ನಾನು ಸ್ಕೂಲ್ಗೆ ಬರಲ್ಲ, ಯಾಕಂತಂದ್ರೆ ನನ್ಗೆ ಆರಾಮಿಲ್ಲ. ಆ ರೀತಿ ಈ 2 ಸೆಂಟೆನ್ಸ್ಗಳು, ಇದೊಂದು ಸೆಂಟೆನ್ಸ್ ಇದೆ, ಇದೊಂದು ಸೆಂಟೆನ್ಸ್ ಇದೆ, ಈ 2 ಸೆಂಟೆನ್ಸ್ ಗಳನ್ನ ಜಾಯಿನ್ ಮಾಡುವಂತದ್ದು ಯಾವುದು? ಬಿಕಾಸ್ ಅನ್ನುವಂತಹ ವರ್ಡ್. ಈ ರೀತಿಯಾಗಿ ಬಹಳಷ್ಟು ವರ್ಡ್ಸ್ ಗಳು ಸಿಗ್ತವೆ. ಎಕ್ಸಾಂಪಲ್, ಬಟ್ ಆಗಿರ್ಬೋದು, ಸೋ ಆಗಿರ್ಬೋದು, ದಟ್ ಆಗಿರ್ಬೋದು, ಇಫ್ ಆಗಿರ್ಬೋದು, ವೆದರ್ ಆಗಿರ್ಬೋದು ಅಲ್ವಾ? ಈ ರೀತಿಯಾಗಿ ಬಹಳಷ್ಟು ವರ್ಡ್ಸ್ ಗಳು ಸಿಗ್ತವೆ. ಈ ಎಲ್ಲಾ ವರ್ಡ್ ಗಳು ನಮ್ಗೆ ಕಂಜಂಕ್ಷನ್ಸ್ ಆಗಿರ್ತವೆ. ಕಂಜಂಕ್ಷನ್ಸ್ ಅಂದ್ರೇನು?
ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ರಿ. 2 words are it joins 2 words or 2 sentences. ನಮಗೆ ಗ್ರಾಮರ್ ಬುಕ್ ಅನ್ನ ಇಟ್ಕೊಂಡು ಓದ್ಕೊಂತ ಹೋದ್ರೆ ತುಂಬಾ ಲೆಂತಿ ಆದಂತಹ ಡೆಫಿನೇಷನ್ಸ್ ಇದಾವೆ. ಆ ಡೆಫಿನೇಷನ್ಸ್ ನ ಬಹಟ್ ಮಾಡಿ ನೆನ್ಪಿಟ್ಕೊಂಡು ಅದನ್ನ ಅಪ್ಲೈ ಮಾಡೋದು ಬಹಳಷ್ಟು ಕಷ್ಟ. ಹಂಗಾಗಿ ಈ ವರ್ಡ್ಸ್ ಬೇಸ್ ಮೇಲೆ, ಈ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ 8 ಪಾರ್ಟ್ ಆಫ್ ಸ್ಪೀಚ್ ಇದಾವೆ. ಅದರ ವರ್ಡ್ ಬೇಸ್ ಮೇಲೆ ನೀವು ನೆನ್ಪಿಟ್ಕೊಂಡ್ರೆ ತುಂಬಾ ಈಸಿಯಾಗಿ ನಾವು ಎಕ್ಸಾಮ್ ಅಲ್ಲಿ ಆನ್ಸರ್ಸ್ ಗಳನ್ನ ಟ್ಯಾಕಲ್ ಮಾಡಬಹುದು. ನೆಕ್ಸ್ಟ್ conjunction. 8 interjection alva. What is interjection? Sudden feelings or expressions. ಸಡನ್ ಫೀಲಿಂಗ್ಸ್ ಆರ್ ಎಕ್ಸ್ಪ್ರೆಷನ್ಸ್. ನಮಗೆ ದೂರದ ಸಂಬಂಧಿಗಳಿರ್ತಾರೆ, ಬಹಳಷ್ಟು ಆತ್ಮೀಯರು ಇರ್ತಾರೆ, ಸಡನ್ ಆಗಿ ಸರ್ಪ್ರೈಸ್ ಆಗಿ ಎಂಟ್ರಿ ಕೊಟ್ಟಾಗ ನಮ್ಮ ಎಕ್ಸೈಟ್ಮೆಂಟ್, ವಾವ್ ವಾಟ್ ಎ ಸರ್ಪ್ರೈಸ್ ಅಂತೀವಲ್ವಾ, ವಾವ್ ಅಂದಾಗ ದೀಸ್ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಆರ್ ಆಲ್ವೇಸ್ ಎಂಡ್ಸ್ ವಿತ್ ಎಕ್ಸ್ಕ್ಲಾಮೇಷನ್ ಮಾರ್ಕ್. ಇದರಲ್ಲಿ ಕೂಡ ಸ್ಟಾರ್ಟಿಂಗ್ ಎಕ್ಸ್ಕ್ಲಾಮೇಷನ್ ಇರುತ್ತೆ, ಮಿಡಲ್ ಎಕ್ಸ್ಕ್ಲಾಮೇಷನ್ ಇರುತ್ತೆ, ಇಲ್ಲ ಎಂಡಿಂಗ್ ಎಕ್ಸ್ಕ್ಲಾಮೇಷನ್ ಇರುತ್ತೆ. ಸೊ ಎಕ್ಸ್ಕ್ಲಾಮೇಷನ್ ಮಾರ್ಕ್ ಬಂತು ಅಂದ್ರೆ ಅದು ಇಂಟರ್ಜೆಕ್ಷನ್ ಅಂತ ಐಡೆಂಟಿಫಿಕೇಶನ್. ವಾವ್, ಹುರ್ರಾ, ಆಮೇಲೆ ಓ ಅಲ್ವಾ, ಈ ರೀತಿಯಾದಂತಹ ಎಲ್ಲಾ ವರ್ಡ್ಸ್ ಗಳು ಬಂದ್ರೆ ನಾವು ಅದನ್ನ ಇಂಟರ್ಜೆಕ್ಷನ್ ಅಂತ ಹೇಳಿ ಕರಿತೀವಿ. ದಿಸ್ ಈಸ್ ಆಲ್ ಅಬೌಟ್ ಪಾರ್ಟ್ಸ್ ಆಫ್ ಸ್ಪೀಚ್. ದೇರ್ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚ್. ಫಸ್ಟ್ ಒನ್ is noun, pronoun, verb, adverb, adjective, preposition, conjunction, interjection. In next class we will discuss all parts of speech in deep. Thank you very much.